ಗಿಲ್ಲಿ ಅಭಿಮಾನಿಗಳು, ಗಿಲ್ಲಿನ ಇಷ್ಟಪಡೋರು ಇವರಿಗೆಲ್ಲ ಒಂದು ಗುಡ್ ನ್ಯೂಸ್ ಬಂದಿದೆ. ಎಲ್ರಿಗೂ ಒಂದು ಪ್ರಶ್ನೆ ಇತ್ತು, ಈಗ ಆ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ. ಎಲ್ರಿಗೂ ಆಸೆ ಏನಿದ್ದಿದ್ದು ಅಂದರೆ ಗಿಲ್ಲಿನ ಒಂದು ಮೂವಿಯಲ್ಲಿ ಹೀರೋ ಆಗಿ ನೋಡಬೇಕು ಅಂತ. ಇದು ಸ್ವಲ್ಪ ನಿಧಾನ ಆದರೂ ಈಗ ಆ ಟೈಮ್ ಬರ್ತಿದೆ. ಎಲ್ರಿಗೂ ಒಂದು ಕುತೂಹಲ ಇದೆ, ಗಿಲ್ಲಿ ಫಿಲಮ್ ತೆಗಿತಾನೆ ಅಂದರೆ ಯಾವ ರೀತಿ ತೆಗಿಬೋದು ಅಂತ, ಆ ಸಿನಿಮಾ ಯಾವ ರೀತಿ ಇರ್ಬೋದು ಅಂತ. ಆದರೆ ಈಗ ಆ ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕಿದೆ. ಗಿಲ್ಲಿ ಒಂದು ಮೂವಿ ಮಾಡ್ತಾನೆ ಅಂದರೆ ಅದು ತುಂಬ ಜನಕ್ಕೆ ತಲುಪತ್ತೆ. ಅದಕ್ಕೊಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದಾರೆ. ಸುಮಾರು ಒಂದು 7ರಿಂದ 8 ನಿಮಿಷ ಆ ವಿಡಿಯೋ ಇದೆ. ಯಾಕಂದರೆ ಒಂದು 8 ನಿಮಿಷ ವಿಡಿಯೋ ನೋಡ್ತೀವಿ ಅಂದರೆ ಬೋರ್ ಆಗತ್ತೆ, ಬೇಜಾರಾಗತ್ತೆ. ಆದರೆ ಈ ವಿಡಿಯೋ ನೋಡಿದ್ರೆ ಎಲ್ಲೂ ಬೇಜಾರು ಆಗಲಿಲ್ಲ, 8 ನಿಮಿಷ ಹೆಂಗೋಯ್ತು ಅಂತಲೂ ಗೊತ್ತಾಗಲಿಲ್ಲ. ಸಿನಿಮಾನು ಇದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಏನು ಅಂದ್ಕೊತಾರೆ ಅಂದರೆ ಗಿಲ್ಲಿ ಸಿನಿಮಾ ತೆಗಿತಾನೆ ಅಂದರೆ ಬಿಲ್ಡಪ್ ಇರುತ್ತೆ ಅಂತ ಏನೇನೋ ಯೋಚನೆಗಳು ಇರುತ್ತೆ. ಆದರೆ ಇದು ನೋಡಿದ್ರೆ ಒಂದು ಕಾಮಿಡಿ ಮೂವಿ ಅಂತ ಅನಿಸತ್ತೆ. ಒಂದು ಹಳ್ಳಿಯಲ್ಲಿ ನಡೆಯೋ ಒಂದು ಒಳ್ಳೆ ಕತೆ ಆಗಿರುತ್ತೆ. ಗಿಲ್ಲಿನ ಜನಗಳು ಇಷ್ಟಪಡೋದೇ ಕಾಮಿಡಿಯಿಂದ. ಅದಕ್ಕೆ ಗಿಲ್ಲಿಗೆ ಅಷ್ಟೊಂದು ಜನ ಫ್ಯಾನ್ಸ್ ಉಟ್ಕೊಂಡಿರೋದು. ಗಿಲ್ಲಿ ಸಿನಿಮಾ ಮಾಡ್ತಾನೆ ಅಂದರೆ ಗಿಲ್ಲಿ ಕಾಮಿಡಿ ನೋಡೋದಕ್ಕೆ ಜನಗಳು ಬರ್ತಾರೆ. ನನಗೀಗ ಇವ್ರು ತೆಗಿತಾ ಇರೋ ರೀತಿಯೂ ಇಷ್ಟ ಆಯಿತು. ಯಾಕಂದರೆ ಬಿಗ್ ಬಾಸಲ್ಲಿ ಹೆಸರು ಬಂದಿದೆ ಅಂತ. ಎಲ್ಲಿನೂ ಬಿಲ್ಡಪ್ಪು, ಸಿನಿಮಾಗಳಲ್ಲಿ ಹೀರೋಗೆ ಬಿಲ್ಡಪ್ ಕೊಟ್ಟು ಫೈಟ್ಗಳು ಆ ಥರ ಯಾವುದೂ ಅನ್ನಿಸ್ತಾ ಇಲ್ಲ. ಯಾವುದ್ರ ಮುಖಾಂತರ ಗಿಲ್ಲಿನ ಜನಗಳು ಇಷ್ಟಪಟ್ಟಿದ್ದಾರೋ ಅದೇ ರೀತಿ ಸಿನಿಮಾ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಗಿಲ್ಲಿ ಈಗಾಗಲೇ ತುಂಬ ಕಾಮಿಡಿ ವಿಡಿಯೋಗಳು ಮಾಡಿದ್ದಾನೆ, ಮತ್ತು ಶೋಗಳಲ್ಲಿ ತುಂಬ ಸ್ಕಿಟ್ಗಳು ಬರೆದಿದ್ದಾನೆ. ಈ ಮೂವಿ ಚೆನ್ನಾಗಿ ಬರೋದಕ್ಕೆ ಗಿಲ್ಲಿನೂ ಮುಖ್ಯವಾದ ಕಾರಣ ಆಗ್ತಾನೆ. ಯಾಕಂದರೆ ಗಿಲ್ಲಿನೇ ಈ ಮೂವಿಯಲ್ಲಿ ಹೀರೋ ಅಂದರೆ ಅವನ ಕಡೆಯಿಂದನೂ ಈ ಮೂವಿಯಲ್ಲಿ ತುಂಬಾ ಡೈಲಾಗ್ಸ್ಗಳು ಕೊಡ್ತಾನೆ. ಈ ಸಿನಿಮಾಗೂ ಗಿಲ್ಲಿ ಕಡೆಯಿಂದ ತುಂಬಾ ಸಹಾಯ ಆಗುತ್ತೆ. ಸ್ಟೋರಿಯಲ್ಲಿ ಆಗಿರ್ಬೋದು, ಮೂವಿ ಸೀನ್ಸಲ್ಲಿ ಆಗಿರ್ಬೋದು, ಅದೇ ಥರ ಈ ಮೂವಿಯಲ್ಲೂ ಸ್ವಲ್ಪ ಕಾಮಿಡೀಸ್ ಆಗಿರ್ಬೋದು. ಆ ರೀತಿ ಇದ್ದರೆ ಚೆನ್ನಾಗಿರತ್ತೆ ಅಂತ ಗಿಲ್ಲಿಗೆ ತುಂಬ ಚೆನ್ನಾಗೇ ಗೊತ್ತು. ಇದರಿಂದ ಡೈರೆಕ್ಟರ್ಗೆ ತುಂಬಾ ಸಹಾಯ ಆಗುತ್ತೆ. ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಇದೇ ಮೊದಲನೇ ಸಲ ಮೂವಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಬಿಗ್ ಬಾಸಿಂದ ಹೊರಗೆ ಬಂದ ಮೇಲೂ ತುಂಬಾ ಮೂವೀಸ್ ಬಂತು. ಆದರೆ ಅದೆಲ್ಲ ಬಿಗ್ ಬಾಸ್ ಬರೋದಕ್ಕೆ ಮುಂಚೆನೇ ಶೂಟಿಂಗ್ ಆಗಿತ್ತು. ಈಗ ಬಿಗ್ ಬಾಸ್ ಆದಮೇಲೆ ಈ ಫಿಲಮ್ ಬರ್ತಾ ಇರೋದ್ರಿಂದ ದೊಡ್ಡ ಮಟ್ಟದಲ್ಲೇ ಬರುತ್ತೆ. ಇದಕ್ಕೆ ಹೀರೋಯಿನ್ ಯಾರಿರ್ಬೋದು ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ. ಈ ವಿಡಿಯೋದಲ್ಲಿ ಶ್ರೀಲೀಲಾ ಫೋಟೋ ತೋರಿಸಿ ಸ್ವಲ್ಪ ಕಾಮಿಡಿನೂ ಮಾಡಿದ್ರು. ಆದರೆ ಹೀರೋಯಿನ್ ಯಾರು ಅಂತ ರಿವೀಲ್ ಅಂತೂ ಮಾಡಿಲ್ಲ. ಈಗೇನಾದರೂ ಹೆಸರು ಬಂದಿದೆ ಅಂದರೆ ಎಲ್ಲರ ತಲೆಗೆ ಹೋಗೋದೆ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡೋದು ಅಂತ. ಆದರೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆನೂ ಮಾತಾಡಿದ್ದಾರೆ. ಪ್ಯಾನ್ ಇಂಡಿಯಾ ಫಿಲಮ್ ಬೇಡ, ಪ್ಯಾನ್ ಕರ್ನಾಟಕ ಫಿಲಮ್ ಮಾಡೋಣ ಅಂತ. ಯಾಕಂದರೆ ಈ ಮೂವಿಯಲ್ಲಿ ಸ್ಟೋರಿ ಚೆನ್ನಾಗಿತ್ತು ಅಂದರೆ ಅದೇ ಪ್ಯಾನ್ ಇಂಡಿಯಾ ಆಗತ್ತೆ. ಕಾಂತಾರನೂ ಅದೇ ರೀತಿ ಆಗಿದ್ದು. ಸುಮ್ಮನೆ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದ್ರು, ಅದು ಸ್ಟೋರಿ ಕಾಮಿಡಿಯೆಲ್ಲ ಇಷ್ಟ ಆಗಿ ಅದೇ ತಾನಾಗಿ ಪ್ಯಾನ್ ಇಂಡಿಯಾ ಫಿಲಮ್ ಆಯಿತು. ಒಂದು ಫಿಲಮ್ ತೆಗಿತಾ ಇದ್ದಾರೆ ಅಂದರೆ ಸುಮ್ಮನೆ ಖರ್ಚು ಮಾಡಿ ಫಿಲಮ್ ತೆಗೆಯೋದಕ್ಕಿಂತ ಆ ಸಿನಿಮಾಗೆ ಅದರ ಅವಶ್ಯಕತೆ ಇದೆಯಾ, ಅದು ಬೇಕಾಗಿದೆಯಾ ಅಂತ ನೋಡಿ ಖರ್ಚು ಮಾಡಿದ್ರೆ. ಯಾಕಂದರೆ ಜನಗಳು ಬಂದು ನೋಡೋದು ಸ್ಟೋರಿ ಹೆಂಗಿದೆ ಅಂತ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿ ಮ್ಯೂಸಿಕ್ ಎಲ್ಲ ಚೆನ್ನಾಗಿತ್ತು ಅಂದರೆ ಮೂವಿನ ಇಷ್ಟಪಡ್ತಾರೆ. ಅದನ್ನು ಬಿಟ್ಟು ಜಾಸ್ತಿ ದುಡ್ಡು ಖರ್ಚು ಮಾಡಿ ಬೇಡದೇ ಇರೋದನ್ನೆಲ್ಲ ತೋರಿಸಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಈ ಥರ ಸಿನಿಮಾಗಳು ಇವಾಗಲೇ ಜಾಸ್ತಿ ನೋಡಿದ್ದೀವಿ. ಅದು ಫ್ಲಾಪು ಆಗಿದೆ. 21ನೇ ತಾರೀಕು ಇದರ ಮುಹೂರ್ತ ಫಿಕ್ಸ್ ಆಗಿದೆ. ಇದೇ ತಿಂಗಳು. ಅವತ್ತು ಗಿಲ್ಲಿದು ಬರ್ತಡೇನೂ ಇದೆ. ಈ ಮುಹೂರ್ತದಲ್ಲಿ ಯಾರ್ಯಾರು ಗೆಸ್ಟಾಗಿ ಬರ್ತಾರೆ, ಯಾವ ರೀತಿ ಇವ್ರು ಮುಹೂರ್ತ ಮಾಡ್ತಾರೆ ನೋಡೋಣ. ಅದ್ರ ಬಗ್ಗೆನೂ ಮಾತಾಡ್ತೀನಿ, ಏನೇನೆಲ್ಲ ಮಾಹಿತಿ ಬರುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನೀವು ಗಿಲ್ಲಿನ ನೋಡೋದಕ್ಕೆ ಯಾವ ರೀತಿ ಇಷ್ಟಪಡ್ತಾ ಇದ್ದೀರಾ, ಯಾವ ರೀತಿ ಸಿನಿಮಾ ಬಂದರೆ ಗಿಲ್ಲಿ ಕಡೆಯಿಂದ ನಿಮ್ಗೆ ಇಷ್ಟ ಆಗತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹೀರೋಯಿನ್ ಯಾರಾಗಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.